ಪೆಹಲಗಾಂವ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಪ್ರತೀಕಾರ ಬೇಕು, ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಬೇಕು. ಈ ಟೈಮ್ ಅಂದ್ರೆ ಇನ್ಯಾವ ಟೈಮ್ ಅಂತ ಕೇಳ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಈಚೆ ಕಡೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಸಿಎಂ ಹೇಳಿಕೆಯ ಪಾಕ್ ಮೀಡಿಯಾಗಳಿಗೆ ಈಗ ಆಹಾರ ಆಗ್ತಾ ಇದೆ. ಯುದ್ಧದ ಬಗ್ಗೆ ಭಾರತದಲ್ಲೇ ಅಪಸ್ವರ ಅಂತ ಉದ್ಗಾರ. ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಬೇಕಾ ಇಂತಹ ರಾಜಕೀಯ? ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಇಂಥ ರಾಜಕೀಯ ಬೇಕಾ? ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಸಿಎಂ ಹೇಳಿಕೆ ಈಗ ಪಾಕ್ ಮೀಡಿಯಾಗಳಿಗೆ ಆಹಾರ, ಒಂದೊಳ್ಳೆ ಬಿರಿಯಾನಿ ತರ ಆಗ್ಬಿಟ್ಟಿದೆ. ಯುದ್ಧದ ಬಗ್ಗೆ ಭಾರತದಲ್ಲೇ ಅಪಸ್ವರ ಅಂತ ಉದ್ಗಾರ ಬೇರೆ. ನೋಡಿ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಇಷ್ಟೆಲ್ಲ ತುಷ್ಟೀಕರಣ ರಾಜಕೀಯ ಇರಬಹುದು, ಮತ್ತೊಂದು ಮಗದೊಂದು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಇದೆಲ್ಲ. ಸೊ ಇದೇನು ಹೊಸಲ್ಲ. ಕೆಲವೊಂದ್ ಕಡೆ ಓಲೈಕೆ ರಾಜಕಾರಣ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಯಾವಾಗ ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡುತ್ತೆ ಭಾರತ, ಪಾಕಿಸ್ತಾನವನ್ನ ಉಡೀಸ್ ಮಾಡುತ್ತೆ ಅಂತ. ಆದ್ರೆ ಇಲ್ಲಿ ಉಡೀಸ್ ಮಾಡೋ ಸಾಲಿ ಕರ್ನಾಟಕದ ಸಿಎಂ ಇಂಥ ಮಾತನ್ನ ಹೇಳ್ತಾ ಇದ್ರೆ ಎಲ್ಲ ಕೂತ್ಕೊಂಡಿರುವಂತಹ ಪಾಕಿಸ್ತಾನದ ಮೀಡಿಯಾಗಳು ಇದನ್ನೇ ಆಹಾರವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ಏನಾಗ್ತಾ ಇದೆ ಅಂತ. ದೇಶದ ಪರಿಸ್ಥಿತಿ, ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಜನ ಡಿಸೈಡ್ ಮಾಡ್ತಾರೆ. ನೋಡಿ, ಹಾಗಾದ್ರೆ ಪಾಕ್ ವಿರುದ್ಧ ಯುದ್ಧ ಬೇಡ, ಇನ್ಯಾವಾಗ? ಹಾಗಾದ್ರೆ ಇನ್ನೇನು? ಅದನ್ನು ಕೂಡ ಶಾಂತಿ ಮಾತುಕತೆ ನಡೆಸಬೇಕಾ? ಯಾರು ನೀವೇ ಹೋಗ್ತೀರಾ ಶಾಂತಿ ಮಾತುಕತೆ ನಡೆಸೋಕೆ? ಬನ್ನಿ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕತ್ತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕತ್ತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಿರೀಕ್ಷೆ ಇರುವಂತದ್ದೇ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾರಣ ಇಲ್ಲೇ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಓಲೈಕೆ ರಾಜಕಾರಣ, ತುಷ್ಟೀಕರಣ ರಾಜಕೀಯ ಇದೆಲ್ಲ ನೋಡ್ತಾ ಇದ್ರೆ ನಿರೀಕ್ಷೆ ಇರುವಂತಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಸಾರ್ವಜನಿಕರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಯುದ್ಧ ಬೇಕು ಅಂತ ಇಡೀ ದೇಶ ಕೇಳ್ತಾ ಇದೆ. ಈಗ ಅಲ್ಲದೆ ಯಾವ ಸರಿಯಾದ ಟೈಮ್ ಅಂತ ದೇಶ ಕೇಳ್ತಾ ಇದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ತರ ಹೇಳಿಕೆ ಎಷ್ಟು ಮಟ್ಟಿಗೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ನಿಕೇಶ್, ಪಹಲ್ಗಾಮ್ ಅಟ್ಯಾಕ್ ಏನಿದೆ ಅಲ್ಲ, ಇಡೀ ಇಂಡಿಯಾನೇ ಶಾಕ್ ಇರತಕ್ಕಂಥದ್ದು. ಪ್ರಮುಖವಾಗಿ ಇದರಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಮತ್ತೊಂದು ವಿರೋಧ ಪಕ್ಷಗಳು ಟೀಕೆ ಇರೋದಂತೂ ಸಹಜ. ಆದರೆ ದೇಶದ ಪರವಾಗಿ ಎಲ್ಲ ನಾಗರಿಕರು ಒಗ್ಗಟ್ಟಾಗಿ ನಿಂತಾಗ ಇಡೀ ಕಾಂಗ್ರೆಸ್ ಪಕ್ಷವು ಕೂಡ ಒಗ್ಗಟ್ಟಾಗಿ ನಿಲ್ಲುತ್ತೆ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ಈಗ ನಾವು ತಪ್ಪು ಹುಡುಕುವಂತ ಸಂದರ್ಭ ಅಲ್ಲ, ನಾವು ದೇಶದ ಪರವಾಗಿ ನಿಲ್ಲಬೇಕಾದಂತ ಸಂದರ್ಭ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರು ಹೇಳ್ತಕ್ಕಂಥ ಮಾತು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ವಯಿಸಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಇಲ್ಲಿ ಯುದ್ಧ ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿದ್ದು ಅಲ್ಲಿ ನಡೀತಕ್ಕಂತಹ ಒಂದಷ್ಟು ಪ್ರಕ್ರಿಯೆಗಳ ಮೇಲೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದ್ರೆ ಸದ್ಯ ಯುದ್ಧ ಮಾಡುವಂತ ಅನಿವಾರ್ಯತೆ ಇಲ್ಲ ಅನ್ನುವಂಥ ಸಿಎಂ ಹೇಳಿಕೆ ಬಹಳ ಉದ್ದಟತನದ ಹೇಳಿಕೆ. ಮತ್ತು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ರು ಬಹಳ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಯಾಕಂದ್ರೆ ಇದು ದೇಶದ 140 ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆ. ಇದೇ ಹೇಳಿಕೆ ಈಗ ಪಾಕಿಸ್ತಾನ ಮಾಧ್ಯಮಗಳಿಗೂ ಕೂಡ ಆಹಾರ ಆಗಿದೆ. ನೋಡಿ, ಕರ್ನಾಟಕದ ಸಿಎಂ ಈ ತರಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವೇ ಅವರು ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ಒಂದಷ್ಟು ಸುದ್ದಿಯನ್ನ ಅಲ್ಲಿ ಬಿತ್ತರಿಸ್ತಾ ಇದ್ದಾವೆ. ಈ ಮೂಲಕ ಭಾರತ ಸರ್ಕಾರ ತಪ್ಪು ಹೆಜ್ಜೆಗಳನ್ನ ಇಡ್ತಾ ಇದೆ ಅನ್ನುವಂತ ಒಂದಷ್ಟು ಅಲ್ಲಿ ಪ್ರವೋಕ ಆಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದುಕೊಂಡು ಕೊಡಬೇಕಾದಂತ ಹೇಳಿಕೆ ಬಹಳ ಅತ್ಯಮೂಲ್ಯವಾದಂತದ್ದು. ಮತ್ತು ಕಾಂಗ್ರೆಸ್ ಪಕ್ಷ ಏನ್ ನಿಲುವು ಕೇಂದ್ರದಲ್ಲಿ ತೆಗೆದುಕೊಂಡಿದೆ ಅದನ್ನ ಫಾಲೋ ಮಾಡಿದ್ರೆ ಸಾಕಿತ್ತು. ಈ ತರದ ಉದ್ದಟತನದ ಹೇಳಿಕೆ, ಓಲೈಕೆ ರಾಜಕಾರಣ ಅಂದ್ರೆ ಮುಸ್ಲಿಂ
ರಾಜಕೀಯ ನಾಯಕರಲ್ಲಿ ಈಗ ಅತ್ಯುನ್ನತವಾಗಿ ಯಾರು ಮುಸ್ಲಿಂ ನಾಯಕರು ಇಲ್ಲದೇ ಇದ್ರು ಕೂಡ ಸಿದ್ದರಾಮಯ್ಯ ಅವರನ್ನೇ ಅವ್ರ ನಾಯಕರು ಅಂತ ಒಪ್ಕೊಳ್ಳೋದು. ಅದನ್ನ ಹೊರತಾಗಿ ಕೂಡ ಅವರು ಭಾರತದ ಮುಸ್ಲಿಂ ಆಗಿದ್ರು ಕೂಡ ತುಷ್ಟೀಕರಣ ರಾಜಕೀಯವಾಗಿ ಮಾಡ್ಲಿ, ಆದ್ರೆ ಹೊರತುಪಡಿಸಿ ನೀವು ಯುದ್ಧವೇ ಅನಿವಾರ್ಯತೆ ಇಲ್ಲ ಅನ್ನುವಂತ ಹೇಳಿಕೆ ಏನಿದೆ ಅಲ್ಲ, ಇದು ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು. ಮತ್ತು ಕೇಂದ್ರದಲ್ಲಿರ್ತಕ್ಕಂತಹ ನಾಯಕರು ಕೂಡ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಅವರು ಕೂಡ ಸಿಎಂ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅವರ ಬಾಯಿಯನ್ನ ಮುಚ್ಚುವಂತದ್ದು ಮತ್ತು ಅವರಿಗೆ ಒಂದಷ್ಟು ತಿಳಿ ಹೇಳುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಬೇಕಾಗುತ್ತೆ. ನಿಕೇಶ್, ಓಕೆ, ಪಹಲಗಾಂವ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಕ್ಕೆ ದೇಶವೇ ಪ್ರತೀಕಾರ ಬೇಕು, ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಬೇಕು. ಈ ಟೈಮ್ ಅಲ್ಲಿ ಇನ್ಯಾವ ಟೈಮ್ ಅಂತ ಕೇಳ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಈಚೆ ಕಡೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಸಿಎಂ ಹೇಳಿಕೆಯ ಪಾಕ್ ಮೀಡಿಯಾಗಳಿಗೆ ಈಗ ಆಹಾರ ಆಗ್ತಾ ಇದೆ. ಯುದ್ಧದ ಬಗ್ಗೆ ಭಾರತದಲ್ಲೇ ಅಪಸ್ವರ ಅಂತ ಉದ್ಗಾರ. ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಬೇಕಾ ಇಂತಹ ರಾಜಕೀಯ? ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಇಂಥ ರಾಜಕೀಯ ಬೇಕಾ? ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಸಿಎಂ ಹೇಳಿಕೆ ಈಗ ಪಾಕ್ ಮೀಡಿಯಾಗಳಿಗೆ ಆಹಾರ, ಒಂದೊಳ್ಳೆ ಬಿರಿಯಾನಿ ತರ ಆಗ್ಬಿಟ್ಟಿದೆ. ಯುದ್ಧದ ಬಗ್ಗೆ ಭಾರತದಲ್ಲೇ ಅಪಸ್ವರ ಅಂತ ಉದ್ಗಾರ ಬೇರೆ. ನೋಡಿ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಇಷ್ಟೆಲ್ಲ ತುಷ್ಟೀಕರಣ ರಾಜಕೀಯ ಇರಬಹುದು, ಮತ್ತೊಂದು ಮಗದೊಂದು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಇದೆಲ್ಲ. ಸೊ ಇದೇನು ಹೊಸಲ್ಲ. ಕೆಲವೊಂದ್ ಕಡೆ ಓಲೈಕೆ ರಾಜಕಾರಣ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಯಾವಾಗ ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡುತ್ತೆ ಭಾರತ, ಪಾಕಿಸ್ತಾನವನ್ನ ಉಡೀಸ್ ಮಾಡುತ್ತೆ ಅಂತ. ಆದ್ರೆ ಇಲ್ಲಿ ಉಡೀಸ್ ಮಾಡೋ ಶೈಲಿ ಕರ್ನಾಟಕದ ಸಿಎಂ ಇಂಥ ಮಾತನ್ನ ಹೇಳ್ತಾ ಇದ್ರೆ ಎಲ್ಲ ಕೂತ್ಕೊಂಡಿರುವಂತಹ ಪಾಕಿಸ್ತಾನದ ಮೀಡಿಯಾಗಳು ಇದನ್ನೇ ಆಹಾರವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ಏನಾಗ್ತಾ ಇದೆ ಅಂತ. ದೇಶದ ಪರಿಸ್ಥಿತಿ, ದೇಶ ಪ್ರೇಮಿಗಳು ಯಾರು, ದೇಶ ದ್ರೋಹಿಗಳು ಯಾರು ಅಂತ ಜನ ಡಿಸೈಡ್ ಮಾಡ್ತಾರೆ. ನೋಡಿ, ಹಾಗಾದ್ರೆ ಪಾಕ್ ವಿರುದ್ಧ ಯುದ್ಧ ಬೇಡ, ಇನ್ಯಾವಾಗ? ಹಾಗಾದ್ರೆ ಇನ್ನೇನು? ಅದನ್ನು ಕೂಡ ಶಾಂತಿ ಮಾತುಕತೆ ನಡೆಸಬೇಕಾ? ಯಾರು ನೀವೇ ಹೋಗ್ತೀರಾ ಶಾಂತಿ ಮಾತುಕತೆ ನಡೆಸೋಕೆ? ಬನ್ನಿ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಹೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈಗ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಹೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಿರೀಕ್ಷೆ ಇರುವಂತದ್ದೇ ಸಿಎಂ ಸಿದ್ದರಾಮಯ್ಯವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾರಣ ಇಲ್ಲೇ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಓಲೈಕೆ ರಾಜಕಾರಣ, ತುಷ್ಟೀಕರಣ ರಾಜಕೀಯ ಇದೆಲ್ಲ ನೋಡ್ತಾ ಇದ್ರೆ ನಿರೀಕ್ಷೆ ಇರುವಂತಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಸಾರ್ವಜನಿಕರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಯುದ್ಧ ಬೇಕು ಅಂತ ಇಡೀ ದೇಶ ಕೇಳ್ತಾ ಇದೆ. ಈಗ ಅಲ್ಲದೆ ಯಾವ ಸರಿಯಾದ ಟೈಮ್ ಅಂತ ದೇಶ ಕೇಳ್ತಾ ಇದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ತರ ಹೇಳಿಕೆ ಎಷ್ಟು ಮಟ್ಟಿಗೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ನಿಕೇಶ್, ಪಹಲ್ಗಾಮ್ ಅಟ್ಯಾಕ್ ಏನಿದೆ ಅಲ್ಲ, ಇಡೀ ಇಂಡಿಯಾನೇ ಶಾಕ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇದರಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಮತ್ತೊಂದು ಮಗದೊಂದು ವಿರೋಧ ಪಕ್ಷಗಳು ಟೀಕೆ ಇರೋದಂತೂ ಸಹಜ. ಆದರೆ ದೇಶದ ಪರವಾಗಿ ಎಲ್ಲ ನಾಗರಿಕರು ಒಗ್ಗಟ್ಟಾಗಿ ನಿಂತಾಗ ಇಡೀ ಕಾಂಗ್ರೆಸ್ ಪಕ್ಷ ಕೂಡ ಒಗ್ಗಟ್ಟಾಗಿ ನಿಲ್ಲುತ್ತೆ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ಈಗ ನಾವು ತಪ್ಪು ಹುಡುಕುವಂತ ಸಂದರ್ಭ ಅಲ್ಲ, ನಾವು ದೇಶದ ಪರವಾಗಿ ನಿಲ್ಲಬೇಕಾದಂತ ಸಂದರ್ಭ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರು ಹೇಳ್ತಕ್ಕಂಥ ಮಾತು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಅವರಿಗೆ ಅನ್ವಯಿಸಿದಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಇಲ್ಲಿ ಯುದ್ಧ ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿದ್ದು ಅಲ್ಲಿ ನಡೀತಕ್ಕಂತಹ ಒಂದಷ್ಟು ಪ್ರಕ್ರಿಯೆಗಳ ಮೇಲೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದ್ರೆ ಸದ್ಯ ಯುದ್ಧ ಮಾಡುವಂತ ಅನಿವಾರ್ಯತೆ ಇಲ್ಲ ಅನ್ನುವಂತ ಸಿಎಂ ಹೇಳಿಕೆ ಬಹಳ ಉದ್ದಟತನದ ಹೇಳಿಕೆ. ಮತ್ತು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ರು ಬಹಳ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಯಾಕಂದ್ರೆ ಇದು ದೇಶದ 140 ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆ. ಇದೇ ಹೇಳಿಕೆ ಈಗ ಪಾಕಿಸ್ತಾನ ಮಾಧ್ಯಮಗಳಿಗೂ ಕೂಡ ಆಹಾರ ಆಗಿದೆ. ನೋಡಿ, ಕರ್ನಾಟಕದ ಸಿಎಂ ಈ ತರಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧವೇ ಅವರು ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ಒಂದಷ್ಟು ಸುದ್ದಿಯನ್ನ ಅಲ್ಲಿ ಬಿತ್ತರಿಸ್ತಾ ಇದ್ದಾವೆ. ಈ ಮೂಲಕ ಭಾರತ ಸರ್ಕಾರ ತಪ್ಪು ಹೆಜ್ಜೆಗಳನ್ನ ಇಡ್ತಾ ಇದೆ ಅನ್ನುವಂತ ಒಂದಷ್ಟು ಅಲ್ಲಿ ಪ್ರವೋಕ್ ಆಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇದ್ದುಕೊಂಡು ಕೊಡಬೇಕಾದಂತ ಹೇಳಿಕೆ ಬಹಳ ಅತ್ಯಮೂಲ್ಯವಾದಂತದ್ದು. ಮತ್ತು ಕಾಂಗ್ರೆಸ್ ಪಕ್ಷ ಏನ್ ನಿಲುವು ಕೇಂದ್ರದಲ್ಲಿ ತೆಗೆದುಕೊಂಡಿದೆ ಅದನ್ನ ಫಾಲೋ ಮಾಡಿದ್ರೆ ಸಾಕಿತ್ತು. ಈ ತರದ ಉದ್ದಟತನದ ಹೇಳಿಕೆ, ಓಲೈಕೆ ರಾಜಕಾರಣ ಅಂದ್ರೆ ಮುಸ್ಲಿಂ ರಾಜಕೀಯ ನಾಯಕರಲ್ಲಿ ಈಗ ಅತ್ಯುನ್ನತವಾಗಿ ಯಾರು ಮುಸ್ಲಿಂ ನಾಯಕರು ಇಲ್ಲದೆ ಇದ್ರು ಕೂಡ ಸಿದ್ದರಾಮಯ್ಯ ಅವರನ್ನೇ ಅವ್ರ ನಾಯಕರು ಅಂತ ಒಪ್ಕೊಳ್ಳೋದು. ಅದನ್ನ ಹೊರತಾಗಿ ಕೂಡ ಅವರು ಭಾರತದ ಮುಸ್ಲಿಂ ಆಗಿದ್ರು ಕೂಡ ತುಷ್ಟೀಕರಣ ರಾಜಕೀಯವಾಗಿ ಮಾಡ್ಲಿ, ಆದ್ರೆ ಹೊರತುಪಡಿಸಿ ನೀವು ಯುದ್ಧವೇ ಅನಿವಾರ್ಯತೆ ಇಲ್ಲ ಅನ್ನುವಂತ ಹೇಳಿಕೆ ಏನಿದೆ ಅಲ್ಲ, ಇದು ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು. ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂತಹ ನಾಯಕರು ಕೂಡ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಅವರು ಕೂಡ ಸಿಎಂ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅವರ ಬಾಯಿಯನ್ನ ಮುಚ್ಚುವಂತದ್ದು ಮತ್ತು ಅವರಿಗೆ ಒಂದಷ್ಟು ತಿಳಿ ಹೇಳುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಬೇಕಾಗುತ್ತೆ. ನಿಕೇಶ್, ಓಕೆ.